ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ 6:30 ಆಗ್ತಾ ಇದೆ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ 6:30. ಸೊ ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಾಯ್ತು. ನಾಳೆ ದೇವ್ರಿಗೆ ಇಡೋದಕ್ಕೆ ತಿಂಡಿಗಳೆಲ್ಲ ಮಾಡಬೇಕಾಯ್ತು. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಸೊ ನಾನು ಏನೇನೆಲ್ಲ ಮಾಡ್ತೀನಿ ಹಬ್ಬಕ್ಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ಲಾಗ್ ಸ್ಟಾರ್ಟಿಂಗಲ್ಲೇ ನಾನು ಒಂದಷ್ಟು ಪ್ರಾಡಕ್ಟ್ನ ನಿಮಗೆ ತೋರಿಸ್ಬೇಕು. ಇದು ಹಬ್ಬಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಇವಾಗ ಬೈ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಗಣೇಶ ಹಬ್ಬ ಬರುತ್ತಲ್ಲ, ಯಾರು ಗಣೇಶ ಕೂರಿಸ್ತೀರ ಅವ್ರು ಕೂಡ ಬೈ ಮಾಡ್ಬೋದು. ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಕಮ್ಮಿ ಪ್ರೈಸಲ್ಲಿ ನನಗೆ ಒಂದಷ್ಟು ಪ್ರಾಡಕ್ಟ್ಗಳು ಕೂಡ ಇದೆ. ಮನೆ ಕೂತ್ಕೊಂಡು ಆರಾಮಾಗಿ ತೋರಿಸ್ತೀನಿ ನಾನು ನಿಮಗೆ ಏನೇನು ಪ್ರಾಡಕ್ಟ್ನ ತರಿಸಿದ್ದೀನಿ ಅಂತ. ಸೊ ನಾನೆಲ್ಲ ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ. ಸೊ ಸ್ವಲ್ಪ ಪಕ್ಕ ಮಾಡಿ, ಇದೊಂದು ಡೆಕೋರೇಷನ್ ಪ್ಲೇಟ್ನ ಆರ್ಡ್ರ್ ಮಾಡಿದ್ದೆ. ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ನನಗೆ 150ಗೆಲ್ಲ ಸಿಕ್ತು. ಬಟ್ ಹೊರಗಡೆ ಎಲ್ಲ 100% ಇದೆಲ್ಲ 150ಗೆ ಸಿಗಲ್ಲ. ಆದರೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ನಾನು ಅನ್ಕೊಂಡಿದ್ದೆ ಇದು ಸಿಲ್ವರ್ ಕಲರ್ ಇರುತ್ತೆ ಅಂತ. ಅಲ್ಲಿ ಬುಕ್ ಮಾಡ್ಬೇಕಾದ್ರೆ ಸಿಲ್ವರ್ ಕಲರೇ ತೋರಿಸಿದೆ. ಬಟ್ ಗೋಲ್ಡನ್ ಕಲರಲ್ಲಿದೆ. ಇನ್ನೂ ಚೆನ್ನಾಗಿದೆ. ಪ್ಲೇಟ್ ಡೆಕೋರೇಷನ್ ಮಾಡೋರಿಗೆಲ್ಲ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಂಗೆ ಸಖತ್ ಇಷ್ಟ ಆಯಿತು ಈ ಪ್ರಾಡಕ್ಟು. ಸೊ ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದು. ಹಾಗೆ ಸೇಮ್ ಅದೇ ಥರದ್ದು ಇನ್ನೊಂದು ಆರ್ಡ್ರ್ ಮಾಡಿದ್ದೆ. ಇದು ಬಂದ್ಬಿಟ್ಟು ಫ್ಲವರ್ಸ್ ಏನಾದರೂ ದೇವ್ರ ಮುಂದೆ ಇದ್ರ ತುಂಬ ನೀರು ತುಂಬಿಸ್ಬಿಟ್ಟು ಇದ್ರೊಳಗಡೆ ಫ್ಲವರ್ಸ್ ಇಡೋದಕ್ಕೆ ಇದು ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ನಮಗೆ ಈ ಪ್ರಾಡಕ್ಟು ಅಷ್ಟೇ, ಇವೆರಡು ಪ್ರಾಡಕ್ಟು ಸಖತ್ ಇಷ್ಟ ಆಯಿತು. ಮೀಶೋದಲ್ಲಿ ಯಾವಾಗಲೂ ತೊಗೊಂಡಾಗ್ಲೂ ಒಂದು ಸ್ವಲ್ಪ ಡಿಸಪಾಯಿಂಟ್ ಇರ್ತಾ ಇತ್ತು. ಬಟ್ ಈ ಎರಡು ಪ್ರಾಡಕ್ಟ್ ನಮ್ಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಯಾರಾದರೂ ಗಣೇಶ ಕೊಡ್ಸೋದ್ರಿಂದ ಈ ಪ್ರಾಡಕ್ಟ್ನ ತೆಗೆದಿಟ್ಕೋಬೋದು. ತುಂಬಾ ಚೆನ್ನಾಗಿದೆ. ದೇವರ ಪೂಜೆಗೆ ಎಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಸಖತ್ತಾಗಿದೆ ಪ್ರಾಡಕ್ಟು. ಹಾಗೆಯೇ ಇವಾಗ ಟ್ರೆಂಡಿಂಗಲ್ಲಿರೋ ತೋರಣ ಕೂಡ ತರಿಸಿದೆ. ನಾನು ತುಂಬ ದಿನ ತೊಗೋಬೇಕು ಅನ್ಕೊತಾ ಇದ್ದೆ. ಫೈನಲಿ ಆ ತೋರಣ ಕೂಡ ತೊಗೊಂಡೆ. ಸೊ ಎಲ್ಲರೂ ಗೊತ್ತಿರುತ್ತೆ ಭತ್ತದ ತೋರಣ. ಇದು ಈಗ ತುಂಬಾ ಟ್ರೆಂಡಿಂಗಲ್ಲಿದೆ. ಯಾರ ಮನೆ ಮುಂದೆ ನೋಡಿ ಈ ಭತ್ತದ ತೋರಣ ಹಾಕಿರ್ತಾರೆ. ಬಿಕಾಸ್ ಇದನ್ನು ಹಾಕೋದ್ರಿಂದ ಏನಂದರೆ ದೃಷ್ಟಿ ಹೋಗುತ್ತಂತೆ. ಹಾಗಾಗಿ ತುಂಬ ಜನದ ಮನೆ ಮುಂದೆ ನಾನು ಇದನ್ನು ನೋಡಿದ್ದೀನಿ. ಸೊ ನಾನು ಕೂಡ ಫೈನಲ್ ಆಗಿ ಇದನ್ನು ಮೀಶೋದಲ್ಲೇ ಬುಕ್ ಮಾಡಿ ತೊಗೊಂಡೆ. ಸೊ ಇದು 5 ಸ್ಟಾರ್ ರೇಟಿಂಗ್ ಇತ್ತು. ಹಾಗಾಗಿ ಇದೊಂದು ಪ್ರಾಡಕ್ಟ್ನ ತೊಗೊಂಡೆ. ಇದನ್ನು ಕೂಡ ನನಗೆ ಒಂದು 350 ರೇಂಜಲ್ಲಿ ಸಿಕ್ತು. ಇದು ಒಂದು 200 ಏನೋ ಇತ್ತು, ಅದು 150 ಸಿಕ್ತು. ಹಾಗೆಯೇ ಫ್ಲಿಪ್ಕಾರ್ಟಲ್ಲಿ ಅಷ್ಟು ಕರ್ಟನ್ ಕೂಡ ಆರ್ಡರ್ ಮಾಡಿದೆ. ನಿಮಗೆ ತೋರಿಸೋಣ ಅಂತ ನಾನು ಓಪನ್ ಮಾಡಿ ನೋಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಾದರೂ ಬೇಕಾದರೆ ತೊಗೊಳ್ಳಿ, ನಾನು ಲಿಂಕ್ ಹಾಕಿರ್ತೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಕರ್ಟನ್ನ ನಾನು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಸೊ ಎಲ್ಲೋ ಮತ್ತು ವೈಟ್ನ ತರಿಸಿದ್ದೀನಿ ಕಾಂಬಿನೇಷನಲ್ಲಿ ಇದು ಮಾಡೋಣ ಅಂತ. ಬಟ್ ಇದು ಡಾರ್ಕ್ ಎಲ್ಲೋ ಬರುತ್ತೆ. ಸೊ ಇದೊಂದು ಕರ್ಟನ್ ತರಿಸಿದೆ. ಇದು ವಿಂಡೋ ಕರ್ಟನು, ಸನ್ಫ್ಲವರ್ ಡಿಸೈನು. ಸೊ ಇದು ಒಂದು ಬ್ಲಾಗರ್ ಮನೆಯಲ್ಲಿ ನೋಡಿ ನಂಗೆ ಇಷ್ಟ ಆಗಿತ್ತು. ಹಾಗಾಗಿ ಇದೊಂದು ತರಿಸಿದೆ. ಇದು 5 ಫೀಟ್ ಇರೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಇನ್ನೊಂದು ಆರ್ಡರ್ ಮಾಡಿದ್ದೆ. ಸೊ ಅದರಿಂದ ಬಂದಿಲ್ಲ, ಇವತ್ತು ಬರೋದಿದೆ. ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಸೊ ಇದೊಂದು ಸೊ ಇಷ್ಟು ಪ್ರಾಡಕ್ಟ್ನ ತರಿಸಿದೆ. ಇಷ್ಟೆಲ್ಲದ್ರಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಮೀಶೋದಲ್ಲಿ ತರಿಸಿರೋ ಪ್ರಾಡಕ್ಟು. ಇದು ಕೂಡ ಮೀಶೋದಲ್ಲೇ ತರಿಸಿದ್ದು ಈ ಕಟ್ಟನ್ನು. ಸೊ ಇದನ್ನು ಕೂಡ ಬಜೆಟಲ್ಲೇ ಬಂತು ನನಗೆ. ಸೊ ಎಲ್ಲ ಆಲ್ಮೋಸ್ಟ್ ಬಜೆಟಲ್ಲೇ. ಬಟ್ ಈ ಪ್ರಾಡಕ್ಟ್ ಅದು ನಮ್ಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನೀವು ಯಾರಾದ್ರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂದರೆ ನಾನು ಲಿಂಕ್ ಎಲ್ಲ ಹಾಕಿ. ಸೊ ಈ ಪಾರ್ಟ್ನ ಚೇಂಜ್ ಮಾಡಬೇಕು ಅಂತಲೇ ಇದೆರಡು ತರಿಸಿರೋದು. ಇದು ತುಂಬ ವರ್ಷದಿಂದ ಇದೆ. ಆಲ್ಮೋಸ್ಟ್ ಈ ಕರ್ಟನ್ ತಗೊಂಡು ಒಂದು 25 ಇಯರ್ಸ್ ಆಗಿರ್ಬೋದೇನೋ. ಅವಾಗಿಂದನೂ ಇದೇ ಕರ್ಟನ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ಕರ್ಟನ್ ಬಂದ್ಬಿಟ್ಟು ಸ್ಟಿಚ್ ಮಾಡಿಸಿರೋದು. ಹಾಗಾಗಿ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಇನ್ನೂ ಬಾಳಿಕೆ ಬರುತ್ತೆ. ಇದೆಲ್ಲ ಒಂದೇ ಡಿಸೈನು. ಸೊ ಈ ಕೆಳಗಡೆ ನಾವು ಮನೆ ಕಟ್ಟಿದಾಗ ಈ ಕರ್ಟನ್ಗಳೆಲ್ಲ ನಾವು ಮತ್ತೆ ಸ್ಟಿಚ್ ಮಾಡಿಸಿರೋದು. ನಾವು ಇಲ್ಲಿವರೆಗೂ ಮನೇಲಿ ಯಾವುದೇ ಕರ್ಟನ್ಗಳನ್ನ ಚೇಂಜ್ ಮಾಡಿಲ್ಲ. ಅದೇ ಕರ್ಟನ್ನೇ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾನು ಸ್ವಲ್ಪ ಲುಕ್ನ ಚೇಂಜ್ ಮಾಡೋಣ ಅಂದ್ಬಿಟ್ಟು ಈ ಪ್ರಾಡಕ್ಟ್ಗಳೆಲ್ಲ ಆರ್ಡರ್ ಮಾಡಿದ್ದೀನಿ. ನಮ್ಮ ಮನೆ ಬೈತಾಯಿದ್ರು, ಚೆನ್ನಾಗಿದೆ ಇರೋದಕ್ಕೇ ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಕೋದು ಇದೆಲ್ಲನೂ ಇದು ಮಾಡಿದ್ದ. ಬಟ್ ನನಗಿಷ್ಟ ಸ್ವಲ್ಪ ರೆಗೋರಿವಾಗಿ ಇರಲಿ ಅಂತ ಇಷ್ಟು ಪ್ರಾಡಕ್ಟ್ನ ತರಿಸಿದ್ದೀನಿ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಚೇಂಜ್ ಮಾಡಬೇಕು. ಹಾಗೆ ನೋಡಿ, ಇಲ್ಲಿ ನನ್ನ ಮಗ ಹೇಳಿದ್ಬಿಟ್ಟು ಇದನ್ನು ಒಂದು ಕಿತ್ತ ಹಾಕಿ ಇದನ್ನೊಂದು ಮುರಿದು ಹಾಕ್ಬಿಟ್ಟಿದ್ದಾನೆ.
ಇದನ್ನ ಮುರ್ದಾಕಿ ಎಳೆದ್ಬಿಟ್ಟು ಅಲ್ಲಿ ನಮ್ಮ ಮಾವ ಫೋಟೋ ಇತ್ತು. ಸೊ ಅಲ್ಲಿ ಫೋಟೋನು ಕೂಡ ಒಂದು ಒಡೆದೋಗಿದೆ. ಸೊ ಈಗ ಇದನ್ನ ಜೋಡಿಸ್ತೀನಿ. ನನಗೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಫಸ್ಟ್ ಇದನ್ನ ಚೇಂಜ್ ಮಾಡಿ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೇಕು. ನಾನೇ ಫುಲ್ ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ತೆಗೆದ್ಬಿಟ್ಟು ಅಲ್ಲಿ ಮಾಡ್ಕೊಂಡ್ಬರ್ತೀನಿ. ನೋಡಿ ಆ ಕಡೆ ಎಲ್ಲ ಸೆಂಟ್ರಲ್ ವೈಟ್ ಹಾಕೋಣ. ಎಷ್ಟಾಗುತ್ತೆ ನೋಡಿ, ಎಷ್ಟಿದೆ. ಸ್ವಲ್ಪ ಕಮ್ಮಿ ಆಗುತ್ತಾ? ಇಲ್ಲ, ಕರೆಕ್ಟ್ ಆಗೈತೆ. ಒಂದ್ಸಲಿ ಹಾಕಿ ನೋಡು. ಶ್ರುತಿ ಸೈಡ್ ಬಾ. ಅದನ್ನ ಫುಲ್ ಒಂದೇ ಸಲ ಹಾಕಮ್ಮ. ಹಾಂ, ಅದೇ ಸೀರೆ ಫೋಲ್ಡ್ ಮಾಡ್ತಾರೆ. ಸೀರೆ ಎಲ್ಲರಿಗೆ ಮಾಡೋದು ಸೆಂಟ್ರಲ್ ವೈಟ್. ವೈಟ್ ಬಟ್ ಏನ್ ಭಯ ಗೊತ್ತಾ, ವೈಟ್ ತರಿಸ್ಬೋದು, ನನ್ನ ಮಕ್ಳ ಹತ್ರ ಹೆಂಗಿರುತ್ತೆ ಅನ್ನೋದೊಂದು ಭಯ ಇದೆ. ನನ್ನ ಮಗ ಹೋಗಿ ಬಂದು ಮೂತಿ ಎಲ್ಲ ಇದ್ರಲ್ಲೇ ಒರೆಸ್ತಾನೆ. ಸೊ ಈಗ ಎಳಿತಾ ಇರ್ತಾನೆ. ನಮ್ಮ ಕ್ಯೂಟಿನೂ ಅಷ್ಟೇ, ಕೈ ಒರೆಸೋದೆಲ್ಲ ತಗೊಂಡ. ಹೌದಾ, ನಾನು ಎಷ್ಟೋ ಸಲ ನೋಡಿದ್ವಿ. ಹಾಗೆ ಇದೊಂದು ಲಿಪ್ಸ್ ಕೂಡ ತುಂಬಾ ದಿನ ಹಿಂದೆನೇ ತರಿಸಿದ್ದೆ ನಾನು. ಸೊ ಯೂಸ್ ಮಾಡಿರ್ಲಿಲ್ಲ. ಇವಾಗ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಅಲ್ಲಿ ಬಿಟ್ಟು ನೋಡ್ತೀನಿ. ಚೆನ್ನಾಗಿ ಕಾಣಿಸಿದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ಓವರ್ ಆಗಿ ಕಾಣಿಸಿದ್ರೆ ಹಾಕಕ್ ಹೋಗಲ್ಲ. ಆಮೇಲೆ ನಮ್ಮ ಮನೆ ಜಾತ್ರೆ ಮಾಡ್ಬಿಡ್ತೀನಿ ಮನೆಯಲ್ಲ ಅಂತ ಬೈತಾರೆ. ಸೊ ಹಾಕ್ತೀನಿ, ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ಅಲ್ಲಿ ಹಾಕ್ತೀನಿ. ಹಿಂಗೆ ಇರ್ಲಿ ಬಿಡು. ಚೆನ್ನಾಗಿದ್ದಲ್ಲ ಗೊತ್ತಿಲ್ಲ, ಇರ್ಲಿ ಸದ್ಯಕ್ಕೆ. ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. ಬೇಡ, ಅಯ್ಯೋ ಎಷ್ಟೊಂದು ಭತ್ತ ಹೋಗ್ಬಿಟ್ಟೈತೆ. ತರಕ್ಕಿಂತ ಮುಂಚಿನ ದೃಷ್ಟಿ ಆಗ್ಬಿಟ್ಟೈತೆ. ವೃದ್ಧಿ ಫೇವ್ರೆಟ್ ಭತ್ತ. ನಮ್ಮ ವೃದ್ಧಿ ಭತ್ತ ಬೇಕಾ ತಿನ್ಕೊಂಡಿರ್ತಲ್ಲ. ಭತ್ತ ಅಂದ್ರೆ ಇಷ್ಟ. ದೊಡ್ಡದಾಗುತ್ತಾ ಕ್ಯೂಟಿ? ಆಗ್ಬೋದೇನೋ ಸ್ವಲ್ಪ. ಕರೆಕ್ಟಾಗಿ ಆಗುತ್ತೆ. ಸೊ ಇದು ನಮ್ಮನೆ ಡೋರಿಗೆ ಸ್ವಲ್ಪ ದೊಡ್ಡದೇನೆ.
ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊಂದು ಟೈಮ್ ಎಷ್ಟಾಗಿದೆ ಗೊತ್ತಾ? 9:45 ಆಗಿದೆ. ಜನ ಅಂದರೆ ಸಖತ್ ಜನಗಳ ಒಂದು ನೋಡಿ ಹಾಕ್ತೀನಿ. ಹಾಗೆಯೇ ಕೆಲವೊಂದು ಐಟಮ್ ಕೂಡ ಬೇಕಾದ್ರೆ ತೊಗೊಬಂದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಅಂಗಡಿಗಳಲ್ಲಿ ಏನು ಗೊತ್ತಾ, ಇದು 1 to 4 ತೊಗೊಬಂದಂಗೆ ಆಯಿತು. ಸೊ ಇದ್ರದ್ದು ಪ್ರೈಸು ನಾನು ಚಿಕ್ಕಪೇಟೆ ಆ ಕಡೆ ಎಲ್ಲ ನೋಡಿದ್ದು 150 ರೇಂಜು, ಆದರೆ ಇಲ್ಲಿ ಬಂದ್ಬಿಟ್ಟು 250 ರುಪೀಸ್ ಆ ರೇಂಜಲ್ಲಿದೆ. ಹಾಗೆಯೇ ರಂಗೋಲಿ ಇರಲಿಲ್ಲ, ಮನೆ ರಂಗೋಲಿ ಹಾಕೋದಕ್ಕೆ ಅಂದ್ಬಿಟ್ಟು ಕಲರ್ ರಂಗೋಲಿ, ಹಾಗೆಯೇ ವೈಟ್ ರಂಗೋಲಿ ಒಂದು ತೊಗೊಂಡೆ. ಬ್ಯಾಂಗಲ್ ತೊಗೊಂಡೆ. ಹಾಗೆ ನಮ್ಮ ಮನೆ ಇಬ್ಬರು ಪುಟ್ಟಲಕ್ಷ್ಮಿಯರಿಗೆ ಕೋನ್ ಹ್ಯಾಪಿ. ಸೊ ವೃದ್ಧಿ ಕೋನ್ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಾಗ ಕೋನ್ ತೊಗೊಬ ಅಂತ ಹೇಳಿದ್ಲು. ಸೊ ಅವಳಿಗೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಹಾಗೆಯೇ ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ. ಸೊ ನಾಳೆ ಪೂಜೆಗೆ ಇಡೋದಕ್ಕೆ ಅಂತ. ಫ್ರೂಟ್ಸ್ ರೈಟ್ ಎತ್ತೂ ಕೇಳೋಕ್ಕಾಗಲ್ಲ ಅಷ್ಟಿದೆ. ಬಾಳೆಹಣ್ಣು ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿತ್ತು, ನಾನು ಸಂಜೆ ಆಗತ್ತೆ ಅಂದ್ಬಿಟ್ಟು ಹಾಗೆ ಬಂದೆ. ನೋಡಿದ್ರೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಬಾಳೆಹಣ್ಣು. ಆಮೇಲೆ ಮಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ತೊಗೊಬಂದ್ವು. ಸೊ ಹಾಗೆಯೇ ನಾಳೆಗೆ ಬೇಕಾಗಿರೋ ಸಾಮಾನುಗಳನ್ನ ತೊಗೊಬಂದು ತಿಂಡಿಯೆಲ್ಲ ಮಾಡೋದಕ್ಕೆ ಬೇಕಲ್ವ, ಒಬ್ಬಟ್ಟು ಅದಕ್ಕೆಲ್ಲ ಇರಲಿಲ್ಲ. ಸೊ ಈ ಸಲ ನಾವು ಡಿಮಾರ್ಟ್ಗೂ ಹೋಗಿಲ್ವಲ್ಲ, ಹೋಗಿದ್ರೆ ನಾನು ಎಕ್ಸ್ಟ್ರಾ ತೊಗೊಬಂದು ಇಟ್ಕೊತೀನಿ. ಈ ಸಲ ನಾವು ಅಲ್ಲೂ ಹೋಗಿಲ್ಲ, ಹಾಗಾಗಿ ಎಲ್ಲ ಇವತ್ತೇ ತೊಗೊಬಂದೆ. ಇವತ್ತಿಗೆ ಎಷ್ಟು ಬೇಕು ಅಷ್ಟು ತೊಗೊಬಂದಿದ್ದೀನಿ. ತೊಗೊಬಂದಿದ್ದೀನಿ. ಸೊ ಇವಾಗ ರವೆ ಉಂಡೆ ಮಾಡಬೇಕು, ಹಾಗೆಯೇ ಚಟ್ನಿ ಒಂದು ಮಾಡಬೇಕು. ಸೊ ಇವತ್ತು ಎಷ್ಟೊತ್ತಾದರೂ ಆಗಲಿ ಮಾಡಿಬಿಟ್ಟು ಮಲ್ಕೊಬೇಕು. ಹಾಗೆಯೇ ನೋಡೋಣ, ಸ್ವಲ್ಪ ಟೈಮ್ ಆದರೆ ಸ್ವಲ್ಪ ಚಿರೋಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಪ್ಪಟ್ಟು ಅದನ್ನು. ಸೊ ನಮ್ಮನೆ ನಿಪ್ಪಟ್ಟು ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ. ಹಾಗೆ ದೇವ್ರಿಗೂ ಇಟ್ಟರು, ಆಮೇಲೆ ನಾವೇ ತಾನೇ ತಿನ್ನೋದು. ಸೊ ನಿಪ್ಪಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ಅಂತ. ಸೊ ಟೈಮ್ ನೋಡಿ ಅದು ಹೇಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಟೈಮು. ಸೊ ಇವತ್ತು ಎಷ್ಟೊತ್ತಂದ್ರೂ ಆಗಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿಬಿಟ್ಟೆ ಮಲ್ಕೊತೀನಿ ಈ ಸಲ. ಸೊ ಕ್ಯೂಟಿನೂ ಎದ್ದಿದ್ದಾರೆ. ಕ್ಯೂಟಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಎಬ್ಬಿಸ್ಕೊಂಡಿರ್ತೀನಿ. ಸೊ ಒಬ್ಬಳಿಗೆ ಅಂದರೆ ಬೇಜಾರಾಗುತ್ತೆ ಮಾಡೋದಕ್ಕೆ. ಕ್ಯೂಟಿ ಎದ್ದಿದ್ರೆ ಸ್ವಲ್ಪ ಮಾತಾಡಿಕೊಂಡು ಮಾಡ್ಬೋದು. ಹಾಗೆ ನಾನು ಒಂದು ಗ್ರೀನ್ ಕಲರ್ ಬ್ಯಾಂಗಲ್ ತೊಗೊಂಡಿದ್ದೀನಿ. ಯಾಕೋ ನಾಳೆ ಗ್ರೀನ್ ಕಲರ್ ಬ್ಯಾಂಗಲ್ ಹಾಕೋಬೇಕು ಅನ್ನಿಸ್ತು, ಹಾಗಾಗಿ ಗ್ರೀನ್ ಕಲರ್ ತೊಗೊಬಂದೆ. ನೋಡಿದ ತಕ್ಷಣ ಅಲ್ಲೆಲ್ಲರೂ ತೊಗೊಳ್ತಾ ಇದ್ರಲ್ಲ, ಇಷ್ಟ ಆಯಿತು. ಸೊ ಈ ಗ್ರೀನ್ ಕಲರ್ ಬ್ಯಾಂಗಲ್ ಕೂಡ ತೊಗೊಬಂದೆ. ಮತ್ತು ನಾನು ಸಿಗ್ತೀನಿ, ರವೆ ಉಂಡೆ ಎಲ್ಲ ಮಾಡಬೇಕಾದ್ರೆ ಸಿಗ್ತೀನಿ. ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸೊ ಫಸ್ಟ್ ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ಇದು ರವೆ ಹುರ್ಕೊತಾ ಇದ್ದೀನಿ. ನಾನು 1 kg ರವೆ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. 1 kg ಕಂಪ್ಲೀಟಾಗಿ ಹಾಕೊಂಡಿದ್ದೀನಿ. ಸೊ ಸಣ್ಣ ನೀರಿನಲ್ಲಿ ಹುರ್ಕೊತಾ ಇದ್ದೀನಿ ಇದನ್ನು. ಸೊ ಇದು ಸ್ವಲ್ಪ ಕಲರ್ ಏನು ಚೇಂಜ್ ಆಗೋದು ಬೇಡ, ಬಟ್ ಚೆನ್ನಾಗಿ ಇದಾಗಬೇಕು, ಬಿಸಿಯಾಗಿ ರಾಸ್ಮೇಲೆ ಇರುತ್ತೆ ಅದು ಹೋಗಿ ಗಮಗಮ ಅನ್ನೋ ಥರ ರವೆ ಅಲ್ಲಿ ತನಕ ಹುರ್ಕೋಬೇಕು. ಹಾಗೆ ನೋಡ್ತಾ ಇರ್ಬೋದು, ಒಂದು ಒಣಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ, ದಪ್ಪದು ಒಂದು ಹಾಕೊಂಡಿದ್ದೀನಿ, ಅದಕ್ಕೆ ಇಷ್ಟು ಬಂದಿದೆ. ಇಲ್ಲಿ ಶುಗರು ಇದೆ, ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ಲಾಸ್ಟಿಗೆ ಹುಡ್ಬಿಟ್ಟು ಹಾಕೊತೀನಿ. ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸೊ ಇವಾಗ ಕೋಕೋನಟ್ ಹಾಕ್ತಾ ಇದ್ದೀನಿ. ಸೊ ಡ್ರೈ ಕೊಬ್ಬರಿನ ಒಂದನ್ನ ತುರ್ದಿಟ್ಕೊಂಡಿದ್ದೀನಿ ಅಂದಲ್ವ, ಸೊ ಅದನ್ನು ಈ ಟೈಮ್ಗೆ ಹಾಕೊತಾ ಇದ್ದೀನಿ. ಅದನ್ನು ಕೂಡ ಈ ರವೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪನೂ ಕೂಡ ಹಾಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಮತ್ತೆ ಇವಾಗ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ನೀಟಾಗಿ. ಆ ಕಾಯಿ ಏನಾಗುತ್ತೆ, ಈ ಸ್ವಲ್ಪ ಫ್ರೈ ಆದರೆ ಸ್ಮೆಲ್ ಚೆನ್ನಾಗಿರುತ್ತೆ, ಹಾಗಾಗಿ ಕಾಯಿನ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ನಾವು ಯಾವಾಗಲೇ
ರವೆ ಉಂಡೆ ಮಾಡಬೇಕಾದ್ರೂ ಅಷ್ಟೇ ರವೆ ಸಾಮಾನ್ಯ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ರವೆ ಸಿಗ್ತಾ ಇರುತ್ತೆ. ಸೊ ಕಾಯಿ ಡ್ರೈ ಫ್ರೂಟ್ಸು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಷ್ಟು ಗಮ ಗಮ ಅಂತ ಇಷ್ಟು ಇದನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಒಂದು 3/4 kg ಅಷ್ಟು, ಅಂದರೆ ಸ್ವೀಟ್ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು 3/4 kg ಅಷ್ಟು. ಇವಾಗ ಸ್ವೀಟ್ನ ನಾವು ನೋಡಿಕೊಂಡು ಗೊತ್ತಾಗುತ್ತೆ ಮಿಕ್ಸ್ ಮಾಡಬೇಕಾದ್ರೇ. ಸೊ ನಾನು ಇವಾಗ 3/4 kgಯಲ್ಲಿ ಇಷ್ಟು ಮಿಕ್ಸಿದ್ದೀನಿ. ಇನ್ನು ನೋಡೋಣ. ಸೊ ಮಿಕ್ಸ್ ಮಾಡಿದ್ಮೇಲೆ ಅದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ. ಟೇಸ್ಟ್ ಮಾಡದೇ ಇದ್ರೂ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿ ಆಗಿದೆ. ಸೊ ಇದಕ್ಕೆ ಒಂದು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಸೊ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡು ಹಾಕೊಂಡ್ಬಿಡೋಣ ಇವಾಗ. ಸೊ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋದಕ್ಕೂ ಅಷ್ಟೇ ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೂ ಕೂಡ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಬಾದಾಮನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ. ಸೊ ಅದನ್ನು ಹಾಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕ್ಯಾಶ್ಯೂನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೊತಾ ಇದ್ದೀನಿ. ಹಾಗೆ ಸೊ ಒಣ ದ್ರಾಕ್ಷಿ, ಸೊ ಇದನ್ನು ಕೂಡ ಹಾಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗೋ ತನಕ ಹುರ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ನಿಮ್ಮ ಆಪ್ಷನ್ನು. ಸೊ ಕಮ್ಮಿ ಬೇಕಾದ್ರೂ ಹಾಕೋಬೋದು, ಜಾಸ್ತಿ ಬೇಕಾದ್ರೂ ಹಾಕೋಬೋದು. ಸೊ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ರೆ ಬಾಯಿಗೆ ಚೆನ್ನಾಗಿರುತ್ತೆ. ಸೊ ಮನೇಲಿ ನಾವೆಲ್ಲ ತಿನ್ನೋದು, ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಹಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಬೇಕು ಅಂತಾನೆ ಏನಿಲ್ಲ, ಹಾಗೇನೂ ಕೂಡ ಉಂಡೆ ಕಟ್ಕೋಬೋದು. ಬಟ್ ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದೊಂದು ಬೈಟ್ ತಿನ್ಬೇಕಾದ್ರೆ ಇದೆಲ್ಲ ಬಾಯಿ ಸಿಗ್ಬೇಕಾದ್ರೆ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಅಂತಾನೆ ಹೇಳ್ಬೋದು. ಸೊ ಸ್ವಲ್ಪ ದ್ರಾಕ್ಷಿ ಎಲ್ಲ ಸ್ವಲ್ಪ ಬುಡ್ಡಗಾಗ ತನಕ ಫ್ರೈ ಮಾಡ್ಕೊಳ್ಳೋಣ. ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನೋಡ್ಕೊಳ್ಳಿ, ತುಂಬ ಹಾಕಕ್ಕೆ ಹೋಗ್ಬಿಡಿ. ಆಮೇಲೆ ಎಲ್ಲ ಒಂಥರ ಇದಾಗ್ಬಿಡುತ್ತೆ, ನೀರು ಥರ ಆಗ್ಬಿಡುತ್ತೆ. ಇದಕ್ಕೆ ಇಷ್ಟೇ ಹಾಲು ಸಾಕಾಗುತ್ತೆ. ಇಷ್ಟಕ್ಕೂ ನಾವು ಶುಗರ್ ಎಲ್ಲ ಹಾಕಿರೋದ್ರಿಂದ ಸೊ ಹಾಲು ಹಾಕಿದ ತಕ್ಷಣ ಅದು ಕೂಡ ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಜಾಸ್ತಿ ದಿನ ಇದನ್ನ ಇಡ್ತೀರಾ ಅಂದರೆ ಸೊ ವಾಟರಲ್ಲಿ ಕೂಡ ಕಲಿಸ್ಕೊಬೋದು. ಬಿಸಿ ನೀರು ಹಾಕ್ಬಿಟ್ಟು ಕಲಸಿ ಕೂಡ ಇಟ್ಕೊಬೋದು. ಸೊ ಹಾಲು ಹಾಕಿದ್ರೆ ಏನು ಅಂದರೆ ಸೊ ಬೇಗನೆ ಖಾಲಿ ಮಾಡಬೇಕಾಗತ್ತೆ, ಇಲ್ಲಾಂದರೆ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಾಲು ಹಾಕಿದ್ರೆ ಬೇಗ ಖಾಲಿ ಮಾಡಬೇಕು. ಬಿಸಿನೇ ಕಟ್ಟಬೇಕು, ಸುಟ್ಟು ಹೋಗ್ತಾ ಇದೆ. ಸೊ ಬಿಸಿದ್ ಕಟ್ಟಿಲ್ಲ ಅಂದ್ರೆ ನೀಟಾಗಿ ಬರಲ್ಲ, ಹಿಂಗೆ ಹೊಡ್ಕೊಂಡ್ಬಿಡುತ್ತೆ. ಸೊ ಬಿಸಿದ್ ಕಟ್ಟಿದ್ರೆ ನೀಟಾಗಿ ಅದು ಶೇಪು ಕೂಡ ಬರುತ್ತೆ. ಹಾಗೇನೆ ಅದು ಒಡೆದೋಗೋ ಚಾನ್ಸಸ್ ಬೇಗ ಇರಲ್ಲ. ಹಾಗೆ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ. ಕೈ ನೋಡಿ ಇಲ್ಲಿ ಹಿಂಗಾಗುತ್ತೆ ಅಂತ ಫುಲ್ಲು ರೆಡ್ ಆಗಿಬಿಡುತ್ತೆ. ಉಂಡೆ ಮಾಡಕ್ಕೆ ಬಾಯಿ ಮುದ್ದಕ್ಕೆ
ಇವತ್ತು ಇನ್ನೊಂದೇನು ಗೊತ್ತಾ, ನಮ್ ಕ್ಯೂಟಿ ವೃದ್ಧಿ ಇಬ್ರು ಎದ್ದಿದ್ದಾರೆ. ಟೈಮ್ ಬಂದ್ಬಿಟ್ಟು 10:30 ಆಗ್ತಾ ಇದೆ, ಇಬ್ರು ಎದ್ದೇ ಇದ್ದಾರೆ. ಏನಕ್ಕೆ ಎದ್ದಿದ್ದಾಳೆ ವೃದ್ಧಿ ಅಂದ್ರೆ ಮೆಹಂದಿ ಹಾಕೊಡೋ ತಕ್ಕ ನಿದ್ದೆ ಮಾಡಲ್ಲ ಇವತ್ತು. ನಾಳೆ ಸ್ಕೂಲ್ ಇದ್ದಿದ್ರೆ ಅಷ್ಟೇ. ನಾಳೆ ಹೇಗಿದ್ರು ರಜಾ ಇದೆಯಲ್ಲ. ನಾಳೆ ಇಷ್ಟೊತ್ತಿಗೆ ನಿದ್ದೆ ಹೊಡಿತಾ ಇದ್ದೆ. ಹಾಗೆ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕದೆ ಹೇಳಿರ್ಲಿಲ್ಲ ನಾನು. ಸೊ ಅದನ್ನ ಇದು ಮಾಡಿಬಿಟ್ಟಿದ್ದೀನಿ. ಸೊ ಏನಂದ್ರೆ ಏಲಕ್ಕಿ ಪುಡಿ. ಸೊ ನಾನು ಪೌಡ್ರ್ ಇತ್ತು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಸೊ ನಾನು ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕದೆ ಮರ್ತೋಗ್ಬಿಟ್ಟಿದ್ದೀನಿ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ವಿಡಿಯೋ ಮಾಡೋ ಇದ್ರಲ್ಲಿ ಒಂದೊಂದು ಮರ್ತೇ ಹೋಗ್ಬಿಟ್ಟಿರುತ್ತೆ. ಇವಾಗ ನೆನಪಾಯ್ತು. ಸೊ ಇವಾಗ ಹಾಕ್ಬಿಟ್ಟು ಮತ್ತೆ ಎಲ್ಲ ಕಲ್ಸ್ಕೊಂಡು ಉಂಡೆಗಳನ್ನ ಮಾಡ್ತಾ ಇದ್ದೀನಿ. ಸೊ ಅದನ್ನ ಮತ್ತೆ ಹೋಗ್ಬಿಟ್ಟಿದ್ದೀನಿ ನಾನು. ಸ್ಮೆಲ್ ಅದ್ರದ್ದು ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಹಾಕೊಂಡಿದ್ದೀನಿ. ನೀವು ಮಾಡ್ಕೋಬೇಕಂದ್ರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಏಲಕ್ಕಿನ ಹಾಕೊಳ್ಳಿ. ಕೈ ತರ್ಸು. ಸ್ವಲ್ಪ ಓಕೆ. ಅಕ್ಕಿ ಹಸಿಟ್ಟು ಹಾಕೊತಾ ಇದ್ದೀನಿ ಚಕ್ಲಿ ಮಾಡೋದಕ್ಕಿದು. ಒಂದು ಅರ್ಧ kg ಅಷ್ಟು ಹಾಕೊಂಡಿದ್ದೀನಿ ನಾನು. ಸೊ ಇದರಲ್ಲಿ ಅರ್ಧ ಭಾಗ ಹಾಕೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕೋತಾ ಇದ್ದೀನಿ. ಇದು ಅಜ್ವಾಯಿನು ಸ್ವಲ್ಪ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಬಿಳಿ ಎಳ್ಳು ಕೂಡ ಹಾಕೋತಾ ಇದ್ದೀನಿ. ನಾನೊಂದು 200 ಗ್ರಾಮ್ ಅಷ್ಟು ಕಡಲೆಪಪ್ಪನ ನೀಟಾಗಿ ಇಲ್ಲಿ ಪುಡಿ ಮಾಡ್ಕೊತೀನಿ. ಇವಾಗ ನಾನು ನೋಡ್ತಾ ಇರ್ಬೋದು, ಚೆನ್ನಾಗಿ ನುಣ್ಣು ಪೌಡ್ರ್ ಮಾಡ್ಕೋಬೇಕು. ಚೆನ್ನಾಗಿ ಪೌಡ್ರ್ ಆಗಿದೆ, ನೈಸ್ ಪೌಡ್ರ್ ಆಗಿದೆ. ಸೊ ಈ ಥರ ಆಗಬೇಕು. ಇವಾಗ ಇದನ್ನು ಇದ್ರೊಳಗಡೆ ಹಾಕೊಳ್ಳೋಣ. ಸೊ ಆದಷ್ಟು ಸಣ್ಣ ಫುಲ್ಲು ನೈಸಾಗಿ ಮಾಡ್ಕೊಳ್ಳಿ ಇದ್ರದ್ದು ಪೌಡ್ರನ್ನ. ಮೆಲ್ಟ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಒಂದು 12 ಗ್ರಾಮ್ ಅಷ್ಟು ಬಟರ್ನ ತೊಗೊಂಡಿದ್ದೀನಿ ನಾನು. ಅದನ್ನು ನಾನು ಇವಾಗ ಮೆಲ್ಟ್ ಮಾಡ್ಕೊತೀನಿ. ಈಗ ನೀವೇನಾದ್ರೂ ರೂಮ್ ಟೆಂಪ್ರೇಚರಲ್ಲಿ ಇಟ್ಕೊಂಡಿದ್ರೆ ಬಟರ್ನ, ಸೊ ಅದನ್ನೇ ಯೂಸ್ ಮಾಡ್ಕೊಬೋದು. ಸೊ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದಲ್ವ ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ಇದನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಬಟರ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಕ್ಲಿ. ನೀವು ಹತ್ರ ಬಟರ್ ಇಲ್ಲ ಅಂದರೆ ಸೊ ನೀವು ಸ್ವಲ್ಪ ಡಾಲ್ಡಾ ಏನಾದರೂ ಯೂಸ್ ಮಾಡಿ, ಆವಾಗಲೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಬಟರ್ ಹಾಕೋದ್ರಿಂದ ಮುರುಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಚಕ್ಲಿ ಮುರುಕು. ಇದು ನೀವು ಸೇಮ್ ಏನು ಅಂಗಡಿಯಲ್ಲಿ ತಗೊಂಡ್ತಿರ್ತೀರಲ್ವ ಆ ಟೇಸ್ಟ್ ಇರುತ್ತೆ, ಬೇಕ್ರಿಯಲ್ಲಿ ತಿಂತೀವಲ್ವ ಆ ಟೇಸ್ಟ್ ಇರುತ್ತೆ. ಹಾಗೆಯೇ ಇವಾಗ ರುಚಿಗೆ ಉಪ್ಪು ಕೂಡ ಹಾಕೊತಾ ಇದ್ದೀನಿ. ಉಪ್ಪುನ ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರೆ ಒಳ್ಳೇದು, ಯಾಕೆಂದ್ರೆ ಚಕ್ಲಿ ಆಮೇಲೆ ಉಪ್ಪುಪ್ಪಾದ್ರೆ ತಿನ್ನೋಕ್ಕಾಗೋದಿಲ್ಲ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೆಣ್ಣೆ ಹಾಕಿರ್ತೀವಲ್ಲ ಮೆಲ್ಟ್ ಮಾಡಿ, ಸೊ ಹಿಂಗೆ ಹಿಡಿದ್ರೆ ಅದು ಈ ಥರ ಬರಬೇಕು ಚೆನ್ನಾಗಿ, ಆವಾಗ ಚಕ್ಲಿ ಚೆನ್ನಾಗಿ ಬರುತ್ತೆ. ನಿಮಗೆ ಒಡೆದು ಹೋಗಲ್ಲ ಚಕ್ಲಿ. ಸೊ ಈ ನೀರು ಹಾಕ್ತೇನೆ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀರು ಹಾಕ್ತೇನೆ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಬರ್ತಾ ಇದೆ ಅಂತ. ಈ ಥರ ಬರಬೇಕು ಆ್ಯಕ್ಚುಲಿ. ಇವಾಗ ನೀಟಾಗಿ ನಮ್ಮದು ಬಟರು ಇದ್ರ ಜೊತೆ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕೊಳ್ಳೋಣ. ಸೊ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ನೀರನ್ನ ಜಾಸ್ತಿ ಆಗಿಬಿಟ್ರೆ ಫುಲ್ಲು ನೀರು ಗಟ್ಟಿ ಇದಾಗ್ಬಿಡುತ್ತೆ, ತೆಳ್ಳಗಾಗ್ಬಿಡುತ್ತೆ. ಇಲ್ಲ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ.
ನೀವು ಬೇಕಾದ್ರೆ ಇಲ್ಲಿ ಬಿಸಿ ನೀರು ಕೂಡ ಯೂಸ್ ಮಾಡ್ಬೋದು. ಹಿಟ್ಟನ್ನ ಎಷ್ಟು ನೀಟಾಗಿ ಕಲಿಸ್ಕೋತೀವೋ ಚಕ್ಲಿ ನಿಮಗೆ ಆ ಥರ ಬರುತ್ತೆ. ಇಲ್ಲಾಂದರೆ ಎಲ್ಲ ಚಕ್ಲಿ ಕಟ್ ಆಗುತ್ತೆ ಹಿಟ್ಟು ಚೆನ್ನಾಗಿ ಕಲಿಸಿಲ್ಲ ಅಂದರೆ. ಸೊ ನಿಮ್ಗಿನ್ನ ಒಂದು ಆಪ್ಷನ್ನು, ನೀವು ಹೊಸದಾಗಿ ಏನಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅಂದರೆ ಇದು ಏನು ಮಾಡ್ತೀರಾ, ಬಿಸಿ ನೀರಲ್ಲಿ ಸ್ವಲ್ಪ ಕಲಿಸ್ಕೊಳ್ಳಿ. ಅವಾಗ ಏನಾಗುತ್ತೆ ಆ ಥರ ಓಪನ್ನು ಕೂಡ ಆಗಲ್ಲ. ಸೊ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಸೊ ಇಲ್ಲಿ ಸ್ವಲ್ಪ ತಗೊಂಡು ಸ್ವಲ್ಪ ಮೆಕ್ಕೋಬಿಟ್ಟು ಇದಕ್ಕೆ ಚಕ್ಲಿ ಒಳಗೆ ಹಾಕೊಳ್ತಾ ಇದ್ದೀವಿ. ನಾನು ದೇವ್ರ ಮುಂದೆ ಇಡೋದಕ್ಕೆ ಮಾತ್ರ ಒಂದೆರಡು ಶೇಪ್ ಮಾಡ್ಕೊತೀನಿ, ಇಲ್ಲಾಂದ್ರೆ ಅದ್ರ ಒಳಗಡೆನೆ ಒತ್ಬಿಡ್ತೀನಿ. ಸೊ ಅವಾಗ ಈಸಿಯಾಗಿ ಆಗತ್ತೆ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಬರ್ತಾ ಇದೆ ಅಂತ. ಸೊ ಪರ್ಫೆಕ್ಟ್ ಆಗಿ ನಿಮಗೆ ಬರುತ್ತೆ, ಎಲ್ಲೂ ಕೂಡ ಕಟ್ಟ ಆ ಥರ ಏನೂ ಆಗಲ್ಲ. ಇದು ಸೊ ಅಂದು ಚಕ್ಲಿ ಎಲ್ಲ ಮಾಡಾಯ್ತು. ನಮ್ಮ ಕ್ಯೂಟಿ ಚಿಕ್ಕದಾಗಿ ಕೋಡ್ಬಳೆ ಮಾಡ್ಕೊತಾ ಇದ್ದಾಳೆ. ಸೊ ಅವಳಿಗೆ ಕೋಡ್ಬಳೆ ಬೇಕಂತೆ, ಅದಕ್ಕೆ ನೀನು ನೋಡಿ ಇದೆಲ್ಲ ಕೋಡ್ಬಳೆ ಒತ್ಬಿಟ್ಟು ಹಾಕಿರೋದು, ಜಯಮಜ್ಜಿ ಥರ ಮಾಡ್ಬಿಟ್ಟು ಹಾಕ್ತೀನಿ ಅಂತ. ಸೊ ನನ್ನ ಚಕ್ಲಿ ರೆಡಿ ಆಯಿತು. ಸೊ ಒತ್ತೋದಕ್ಕೆ ನಂಗೆ ಬೇರೆ ಟಯರ್ಡ್ ಆಗ್ತಾಯಿತ್ತು, ನಿದ್ದೆ ಬೇರೆ ಬರೋಂಗಾಗ್ತಿತ್ತು. ಅದಕ್ಕೇ ಹಿಂಗೆ ಒತ್ಬಿಟ್ಟೆ ನಾನು. ಯಾರಪ್ಪ ಅದು ಸಣ್ಣ ಒತ್ಕೊಂಡು ಕುತ್ಕೊಳ್ಳೋರು ಅಂತ. ನಮ್ಮ ಕ್ಯೂಟಿ ಹಬ್ಬ ಬೇಗ ಬೇಗ ಒತ್ತಾಕಮ್ಮ ಅಂತ ಇಲ್ಲಿ ನೋಡಿ, ಇಲ್ಲಿ ಇವರು ಮಲ್ಕೊಂಡಿಲ್ಲ ನೋಡಿ. ಅಲ್ಲಿ ರುದ್ದಿಗೆ ಕ್ಯೂಟಿ ಮೆಹಂದಿ ಹಾಕಿದ್ದಾಳೆ. ಎಲ್ಲಪ್ಪ ಮೆಹಂದಿ ತೋರಿಸು, ಆ ಕಡೆ ಕೈ, ಆ ಕೈ ನೋಡಿ. ಇಲ್ಲಿ ಎರಡು ಇದನ್ನು ಒಂದು 3 ಸಲ ಹಾಳು ಮಾಡ್ಕೊಂಡಿದ್ದಾಳೆ ಅವಳು. ಬೈದು ಹಾಕಿದ್ದಾಳೆ. ಕ್ಯೂಟಿ ಹಾಕಿರೋದಿದೆ 2 ಡಿಸೈನ್. ತಿರುಗ್ಸಿಂಗೆ ಹ್ಯಾಪಿ. ಹಾಂ ನೋಡಿಲಿ ಹ್ಯಾಪಿ. ಕ್ಯೂಟಿ ಮಾಡಿರೋದು ಪುಟಾಣಿ ಕೋಡ್ಬಳೆಗಳನ್ನ ಇಲ್ಲಿ ನೋಡಿ ಸೈಡಲ್ಲಿ ಇಟ್ಟಿದ್ದೀನಿ. ದೇವರಿಗೆ ತಿಟ್ಬಿಟ್ಟು ಕೊಡ್ತೀನಪ್ಪ. ನಾನು ಸುಮ್ಮನೆ ಈ ಥರ ಸಿಂಪಲಾಗಿ ಹಾಕೋತಾ ಇದ್ದೀನಿ. ನಾನು ಹಾಕೋತಾ ಇರೋದು ನೋಡ್ಬಿಟ್ಟು ಕ್ಯೂಟಿ ನಂಗೆ ಬೇಡಮ್ಮ ನಂಗೆ ಚೆನ್ನಾಗಿ ಹಾಕೋತೀನಿ ಅಂತ ಇದ್ದಾಳೆ. ನನಗೆ ಮೆಹಂದಿ ಹಾಕೋಕ್ಕೆಲ್ಲ ಅಷ್ಟೊಂದು ಬರಲ್ಲ, ಸುಮ್ಮನೆ ಈ ಥರ ಹಾಕ್ಕೊಳ್ಳೋದು ಅಷ್ಟೇ.
ಬರುತ್ತೆ, ಬಟ್ ಅದು ಅದ್ರದ್ದು ಡಿಸೈನ್ ಎಲ್ಲ ಫಿನಿಶಿಂಗ್ ಎಲ್ಲ ಪರ್ಫೆಕ್ಟ್ ಆಗಿರಲ್ಲ. ಆ ಥರ ಇಲ್ಲ ಅಂದರೆ ನನಗೆ ಕೋಪ ಬರುತ್ತೆ, ಇಷ್ಟ ಆಗಲ್ಲ. ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಈ ಥರದ್ದೊಂದು ಹಾಕ್ಕೊಳ್ತಾ ಇದ್ದೀನಿ. ನನಗೇನು ಮೆಹಂದಿ ಎಲ್ಲ ಅಷ್ಟೊಂದು ಇಷ್ಟ ಏನಲ್ಲ. ಚೆನ್ನಾಗಿ ಹಾಕಿದರೆ ಡಿಸೈನಾಗಿ ಹಾಕಿದರೆ ಇಷ್ಟ ಆಗುತ್ತೆ ಒಂದೆರಡು ದಿನ. ಬಟ್ ನಾನು ಇಬ್ಬರು ಮಕ್ಕಳಿಗೂ ಸಖತ್ ಇಷ್ಟ ಮೆಹಂದಿ ಅಂದರೆ. ಪ್ರತಿ ಹಬ್ಬಕ್ಕೂ ಮೆಹಂದಿ ಇರಬೇಕು ಅವರಿಗೆ. ಕೋನ್ ತಗೋಬ ಅಂತ ಫಸ್ಟ್ ಹೇಳ್ಬಿಡ್ತಾರೆ. ಅದಕ್ಕೆ ಈ ಸ್ವಲ್ಪ ನೆನಪು ಮಾಡ್ಕೊಂಡು ತೊಗೊಬರ್ತೀನಿ. ಅವ್ರು ಹೇಳಿಲ್ಲ ನನಗೆ, ಹೇಳಿಲ್ಲ ಅಂದರೆ ಈ ಸಲ ನೆನಪು ಮಾಡ್ಕೊಂಡು ತೊಗೊಬರ್ತೀನಿ ನಾನು. ಸೊ ಎಲ್ಲ ಚಕ್ಲಿ ಮತ್ತು ಇದು ಮಾಡಿದಷ್ಟೇ, ನಿಪ್ಪಟ್ಟು ಮಾಡೋಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಸೊ ಬೇಡ ಸಾಕು, ಟಯರ್ಡ್ ಆಗ್ತಾ ಇದೆ, ಸಾಕು ಅನ್ನಿಸ್ತು. ಅದಕ್ಕೆ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ಇಷ್ಟೇ ನನ್ನ ಮೆಹಂದಿ ಡಿಸೈನ್. ಚೆನ್ನಾಗಿ ಬಂದೈತಾ? ಹೆಡ್ ಬ್ಯಾಂಡೇ ಬಿಚ್ಚಿಲ್ಲ. ಸೊ ನಾನು ಎರಡು ಕೈಗೂ ಮೆಹಂದಿ ಆಯಿತು. ಇದು ಕ್ಯೂಟೇ ಹಾಕಿರೋದು, ದಾರ ಹಾಕ್ಕೊಂಡಿದ್ದು ನೋಡಿ ಯಾವ ಥರ ಹಾಕಿದ್ದಾಳೆ ಅಂತ. ಸೊ ಅವಳಿಗೆ ಚೆನ್ನಾಗಿ ಹಾಕೋತಾ ಇದ್ದಾಳೆ. ಡಿಸೈನ್ ಎಲ್ಲ ಹಾಕ್ತಾರೆ, ನನಗೆ ಅಷ್ಟೊಂದು ಬೇಡ ಅಂದ್ಬಿಟ್ಟು ಸಿಂಪಲಾಗಿ ಹಾಕಿಸ್ಕೊಂಡೆ. ಓಕೆ ಫ್ರೆಂಡ್ಸ್, ಟೈಮ್ ನೋಡಿ ಎಷ್ಟು ಆಗ್ತಾ ಇದೆ ಅಂತ. ಸೊ ನಮಗೆ 5 ನಿಮಿಷ ಮುಂದೆ ಇದೆ, 12:45 ಟೈಮ್. ಸೊ ಮಲ್ಕೊಳ್ಳೋಣ, ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಹಾಗಾಗಿ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಹೊಸ ಬ್ಲಾಗ್ ಜೊತೆ, ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್ ಬಾಯ್.